ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಕಡೆ ಸಬ್ಬಸ್ಗಿ ಪಲ್ಯ ಭಾಳ ಸ್ಪೆಷಲ್. ಹೆಸರು ಕಾಳು ಹಾಕಿ ಮಾಡ್ತೀವಿ ನಾವು. ನೀವು ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಮಾಡ್ರಿ, ಭಾಳ ಇಷ್ಟಪಟ್ಟು ತಿಂತೀರಿ. ರೊಟ್ಟಿ ಜೊತೆ ಅಂದ್ರೆ ಮಸ್ತ್ ಕಾಂಬಿನೇಷನ್. ನಿಮ್ಗೆ ರೊಟ್ಟಿ ಮಾಡಕ್ಕೆ ಬರಲಿಲ್ಲ ಅಂದ್ರೆ, ಜೋಳದ ರೊಟ್ಟಿ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ ಜೊತೆ ಓಕೆ ಅನ್ನೋತಾರೆ. ಆದ್ರೆ ಇದ್ರ ಕಾಂಬಿನೇಷನ್ ಎದ್ರ ಜೊತೆ ಸೂಪರ್ ಆಗಿರ್ತೈತೆ ಅಂತಂದ್ರೆ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ. ಇಲ್ಲೇ ಹೆಸರು ಕಾಳನ್ನು ಕುದಿಸಿ ಇಟ್ಕೊಂಡೇನಿ, ಮತ್ತು ಸಬ್ಬಸ್ಗಿನೂ ಕಟ್ ಮಾಡಿ ಸ್ವಚ್ಛ ಮೇಲೆ ತೊಳೆದಿಟ್ಕೊಂಡೇನಿ. ಇದು ನೀರು ಬಸಿಲ್ಲ ಅಂತೇಳಿ ಇದ್ರೊಳಗೆ ಇಟ್ಟೇನಿ. ನಾನು ಇದನ್ನಿಷ್ಟನ್ನು ಮಾಡಂಗಿಲ್ಲ, ನಾನು ಅರ್ಧ ಅಷ್ಟೇ ಮಾಡ್ತೀನಿ, ಇನ್ನೊಂದು ಅರ್ಧ ತೆಗೆದಿಡ್ತೇನೆ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಇದೇ ಸೀಸನ್ ವೈಸ್ ಇಷ್ಟ ಸಿಗತ್ತಲ್ಲ ನಮ್ಗೆ, ಸಿಕ್ಕಾಗ ನಾವು ಒಂದ್ಸಲನಾದ್ರೂ ಮಾಡ್ಕೊಂಡು ತಿನ್ಬೇಕು. ಇನ್ನೊಂದು ಏನಂತಂದ್ರೆ ಇದನ್ನ ತಿಂತೇವಿಲ್ಲ, ತಿಂದಿಂದ ಹಬ್ಬಳಿಗೆ ಬರ್ತಾವ, ಬರೀ ಸಬ್ಬಸ್ಗಿ ವಾಸನೆನೂ ಬರ್ತಾವ. ಪಲಾವ್ ಅಥವಾ ಬಜ್ಜಿ ಮಾಡಿದ್ರ ಅಂತ ಹೇಳಿ ನಾನು ಅರ್ಧ ತೆಗೆದಿಡ್ಬೇಕಂತ ಅಂದ್ಕೊಂಡೇನಿ. ಈಗ ಎಷ್ಟು ಬೇಕಷ್ಟ ಎಣ್ಣೆ ಹಾಕ್ತೇನೆ. ಕರೆನ ನೀವು ಒಂದ್ಸಲನಾದ್ರೂ ಮಾಡ್ಕೊಂಡು ತಿನ್ರಿ. ಸೀಸನ್ನಾಗ ನಮ್ಗೆ ಯಾವ್ಯಾವ ತರಕಾರಿ ಸಿಗ್ತೈತಲ್ಲ ಅದನ್ನ ನಾವು ಒಂದ್ಸಲನಾರ ಮಾಡ್ಕೊಂಡು ತಿನ್ಬೇಕು. ನಮ್ಮ ಕಡೆ ಅಷ್ಟೊಂದು ಭಾಳ ವೆರೈಟಿ ಕಾಯಿಪಲ್ಲೆ ಬೆಳೆಯಂಗಿಲ್ಲ, ಮತ್ತು ಮಾರ್ಕೆಟಲ್ಲೂ ಸಿಗಂಗಿಲ್ಲ. ಈಗ ಎಣ್ಣೆ ಕಾಯಿಲಿ ಇಲ್ಲನ ಅದಕ್ಕೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೇನಿ, ಕಾಣಿಸ್ತೈತಲ್ಲ ಟೊಮೆಟೊ. ಮತ್ತು ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತೇನೆ. ಒಬ್ಬೊಬ್ಬರ ಉಳ್ಳಾಗಡ್ಡಿನೂ ಹಾಕ್ತಾರ. ಉಳ್ಳಾಗಡ್ಡಿಗಿಂತ ಬೆಳ್ಳುಳ್ಳಿ ಹಾಕಿದ್ರೆ ಮಸ್ತ್ ರುಚಿ ಕೊಡ್ತೈತಿ. ಮತ್ತು ಇಲ್ಲಿ ಮೇನ್ ಇದಕ್ಕೆ ಬೇಕಾಗಿರೋದು ಹಸಿ ಖಾರ. ನಾನು ಮೊದಲೆಲ್ಲ ಖಾರ ಅರ್ದು ಇಟ್ಕೋತಿದ್ನಿ. ಈಗ ಮೆಣಸಿನ್ಕಾಯಿ ಪೀಸ್ ಐತಿಲ್ಲ, ಪೀಸ್ ಬಂದಾಗಿನ ಸತ ಅರ್ಧನ್ನ ಇಡಂಗಿಲ್ಲ, ಮೆಣಸಿನ್ಕಾಯಿ ಇಟ್ಟಿರ್ತೇನೆ. ಆಗ ಬೇಕಲ್ಲ ಅವಾಗನ ನಾನು ಇಟ್ಕೊಂಡ್ಬಿಡ್ತೇನೆ ಯೂಟ್ಯೂಬ್ ಹಾಕಿ. ಜೀರಿಗೆ ಸಾಸಿವೆ ಹಾಕೋದ್ರಿಂದ ನಾನು ಬೆಳ್ಳುಳ್ಳಿ ಹಾಕೋಕತ್ತೇನೆ. ಮತ್ತು ಈಗ ಹಸಿ ಖಾರ ಹಾಕ್ತೇನೆ, ಯಾಕಂದ್ರೆ ಹಸಿ ವಾಸನೆ ಎಷ್ಟು ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು. ನಾವು ಇದನ್ನು ಹಿಂಗೆ ಮಾಡ್ಬೇಕಂತಿಲ್ಲ, ಒಂದೇ ವಿಧಾನದಲ್ಲಿ ಮಾಡೋಂಗಿಲ್ಲ, ಹಲವಾರು ವಿಧಾನದಲ್ಲಿ ಮಾಡ್ತಾರೆ. ಈಗ ನಾನು ಟೊಮೆಟೊ ಹಾಕ್ಕೊತೀನಿ. ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ನಾನು ಟೊಮೆಟೊ ಹಾಕ್ಕೊಂಡೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಖಾರಕ್ಕೆ ಉಪ್ಪು ಹಾಕಿರ್ತೇನೆ, ಹಾಗಾಗಿ ಇದಕ್ಕೆ ನೋಡ್ಕೊಂಡು ಹಾಕೋಬೇಕಾಗ್ತೈತಿ. ಮತ್ತು ನಾವು ಸೊಪ್ಪಿನ ಪಲ್ಯ ಮಾಡ್ತೀವಲ್ಲ, ಉಪ್ಪು ನೋಡನ್ನ ಹಾಕೋಬೇಕಾಗ್ತೈತಿ, ಯಾಕಂದ್ರೆ ಉಪ್ಪು ಭಾಳ ಬೇಕಾಗಿಲ್ಲ ಸೊಪ್ಪಿನ ಪಲ್ಯಕ್ಕೆ. ಇದ ಮನ್ಯಾಗ ಮಾಡ್ಕೊಂಡಿರೋ ಅರಿಶಿನ ಪೌಡರ್ ಹಾಕ್ತೀನಿ ನಾನೀಗ. ಈಗ ಉರಿ ಸಣ್ಣಿಟ್ಟೇನಿ. ಈಗ ಇದನ್ನ ಹಾಕೋತೀನಿ ನೋಡ್ರಿ. ಈಗ ನೀರು ಬೀಳಾಕತ್ತಿ. ನೀಟ ಇಟ್ಕೋತೇನೆ ನಾನು, ಭಾಳ ಇಟ್ಕೊಳಕತ್ತಿಲ್ಲ, ಒಂದು ನೀಟ ಇಟ್ಕೋತೀನಿ. ಮಿಕ್ಸ್ ಮಾಡ್ಕೋತೀನಿ. ಇವನ್ನ ಹೆಸರು ಕಾಳು ಕುದಿಸಿರ್ತೇವಲ್ಲ, ಹಾಗಾಗಿ ಇದನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹೆಸರು ಕಾಳು ಹಾಕೋತೀನಿ. ಕರೆನ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂತೀರಿ ನೀವು. ಒಂದ್ಸಲ ಮಾಡದೇ ಇರೋರು ಟ್ರೈ ಮಾಡಿರಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇದನ್ನು, ಅಂದ್ರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಬೋದೇನೋ. ಮಿಕ್ಸ್ ಮಾಡಿ ಮುಂದೆ ಹಚ್ಚಗಡೆ ಮಿಕ್ಸ್ ಹೋಗ್ತೀವಿ ನೋಡಿ. ಒಂದೇ ಸ್ವೀಟ್ ತಂದಾರ ನಮ್ಮ ಮನೆಯವರು. ಇನ್ನೊಂದು ಏನು ಗೊತ್ತಾನೆ, ಇದಕ್ಕೆ ಹೆಸರು ಕಾಳು ಹಾಕಿ ಮಾಡ್ಬೇಕಂತನೂ ಏನಿಲ್ಲ, ಹಿಂಗೈತಲ್ಲ ಇಷ್ಟ ತಾಳಿಸ್ಕೊಂಡ್ರೂ ಬರ್ತೈತಿ. ಈಗ ನಾನು ಏನು ಮಾಡ್ತೇನೆ ಅಂದರೆ ಇದನ್ನಷ್ಟ ಸಪ್ರೇಟ್ ಒಂದು 2 ನಿಮಿಷ ಬೇಯಿಸ್ಕೋತೇನೆ. ಈಗ 2 ನಿಮಿಷ ಬೇಯಿಸ್ಕೊಂಡೇನಿ. ಇದನ್ನು ನಾನು ನೀರತ್ತಿ ಏನು ಹಾಕಿಲ್ಲ, ಯಾಕಂದ್ರೆ ತೊಳ್ಕೊಂಡಿರ್ತೇವಲ್ಲ ಅದ ನೀರು ಬಿಡ್ತೈತಿ. ಈಗ ನಾನು ಇದನ್ನು ಹೆಸರು ಕಾಳು ಹಾಕ್ತೇನೆ ನೋಡಿರಿ. ಹೆಸರು ಕಾಳು ಒಂದಿಷ್ಟು ತೆಗೆದಿಟ್ಕೋಬೇಕಿತ್ತು, ನಾನು ತೆಗೆದಿಟ್ಕೊಳ್ಳಿ ನೋಡಿರಿ, ಅಂದ್ರೆ ಭಾಳ ಅಕ್ಕಾವ ಅಂತ.
ಹೆಸರು ಕಾಳು ಭಾಳ ಅದು ಪಲ್ಯ ಕಡಿಮೆ ಆಯ್ತು ಇರ್ಲಿಕ್ಕಂದ್ರೆ ನಮ್ಮ ಮನೆಯವ್ರು ಅಷ್ಟೊಂದು ಇಷ್ಟ ಪಡಂಗಿಲ್ಲ. ಹಾಗಾಗಿ ಅವ್ರಿಗೆ ಹೆಸರು ಕಾಳು ಪಲ್ಯ ತಿಂದಂಗೂ ಅನಿಸಿರ್ಬೇಕು, ನನಗೆ ಸಬ್ಬಸ್ಗೆ ಹಾಕಿ ಮಾಡೀನಿ ಸಬ್ಬಸ್ಗೆ ಪಲ್ಯನೂ ತಿಂದಾರವ್ರು ಅಂತ ನನಗೂ ಖುಷಿ ಆಗ್ಬೇಕು. ಆ ಥರ ಆಯ್ತು ಹೌದಿಲ್ರಿ. ಈಗ ಇದನ್ನ ಕಾಳಪ್ಪ ಎಲ್ಲನೂ ಹೀರ್ಕೋಬೇಕಲ್ಲ, ಹಂಗಾಗಿ ಒಂದು 5 ನಿಮಿಷ ಸಣ್ಣೊಳಗೆ ಕುದಿಯಾಕೆ ಬಿಡ್ತೀನಿ. ಅವಾಗ ಪಲ್ಯ ರೆಡಿ ಆಯ್ತು. ನಾನು ಇಲ್ಲೇ ಒಳಗನ್ನು ರೊಟ್ಟಿ ಮಾಡ್ತೀನಿ. ಇವತ್ತು ಕಟ್ಟಿಗೆಲ್ಲ ತೊಳೆದವ್, ಇನ್ನೊಂದಿಟ್ಟು ಮಳೆ ಬಂದಿತ್ತು, ಕಟ್ಟಿಗೆನ ತೆಗೆದಿಟ್ಟಿಲ್ಲ, ಕಡದಲ್ಲೇ ಬಿಟ್ಬಿಟ್ಟೇವಿ. ಹಂಗಾಗಿ ಅಲ್ಲಿ ಹೊರಗೆ ಕಟ್ಟಿಗಿಲ್ಲ. ಈಗ ಇಲ್ಲಿ ಅಡುಗೆ ಮಾಡ್ತೇನೆ. ನಾನು ರೊಟ್ಟಿ ಮಾಡಿ ಆಮೇಲೆ ಸಿಗ್ತೇನೆ. ನಾನೀಗ ಪ್ಲೇಟ್ ಮುಚ್ಚಿ ಇಡ್ತೇನೆ ಇದನ್ನು. ಪಲ್ಯ ಮಾಡೋದಿಂದ ನನ್ನ ರೊಟ್ಟಿ ಮಾಡಾಕತ್ತೇನೆ ನೋಡ್ರಿ. ಇಲ್ಲೇ ಒಳಗೆ ಮಾಡಾಕತ್ತೇನೆ, ಒಳಗಿನ ಒಲಿ ಒಳಗೆ ರೊಟ್ಟಿ ಆತ. ಇದೊಂದು ಲಾಸ್ಟ್ ರೊಟ್ಟಿ. ಓಯ್ ಏನು ಮಾಡಾಕತ್ತಿ, ಟೈಮು 10 ಗಂಟೆ ಆಯ್ತು ನೋಡ್ರಿ. ವೆಂಕಟೇಶ್ ಗೌರಿ ಎಲ್ಲ ಐತೆ, ಬಿಸಿಲು ನೋಡ್ರಿ ಹೆಂಗೆ ಬಿದ್ದೈತೆ ನಮ್ಮ ಕಡೆ. ಯಾವ ಮಳೆ ಆಕೈತೇವೋ ಯಾವ ಬಿಸಿಲು ಬೀಳ್ತೈತೇವೋ ಒಂದು ಗೊತ್ತಾಗಂಗಿಲ್ಲ. ವೆಂಕಟೇಶ ಗೌರಿ ನಿಂದೆಲ್ಲ ಹೊಡ್ಕೊಂಬರೋದನ್ನ ಕಡೆ. ಹೌದಾ, ಹೊಡ್ಕೊಂಬಂದ ಮೇಸ್ ಎಲ್ಲಿ ಏನೈತಿ, ಏನೂ ಇಲ್ಲ, ಮಳಿನೂ ಆಗಲ್ತು. ಲಗುನ ಬನ್ನಿ ನಾ ಕೆಲಸ ಮಾಡ್ಕೊಂಡ್ ಬರ್ಲಿ, ಹಂಗ ಬರ್ಲಿ. ಲೇಟ್ ಆದ್ರೆ ಒಂದ್ ವೇಳೆ ಏನು ಲೇಟ್ ಆದ್ರೆ ಏನು ಒಂದ್ ವೇಳೆ ಲೇಟ್ ಆದ್ರ ಅಂದ್ರೆ ಏನು ಅರ್ಥ? ಇಲ್ಲಿ ಈ ಕಡೆ ಲೋಕಾಪುರಕ್ಕೆ ಹೋಗೋದು ಹೆಂಗ? ನಾ ಏನ್ ಹೇಳಿ ಎಷ್ಟೊತ್ತಿಗೆ ಹೋಗುದು ಇಲ್ಲಿ? ಅದು 1 ಗಂಟೆ ಐತಿ ಆಗ್ಬೋದು ಬಹುಶಃ. ಈಗ 1 ಗಂಟೆಗೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೊಳಿ ಬರ್ತಾನೆ ಯಾಕೆ? ಕುಷ್ಟಗಿ ಒಳಗೆ ಅದಾಳಂತ. ಈಗ ಆಗ ಹಚ್ಚಿದೊಳಗೆ 1 ತಾಸು 3 ತಾಸು ಇಲ್ಲಿ ಬರ್ಬೇಕಾದ್ರೆ ಇಲ್ಲ ಹಾಕದ್ ನಂದು 1 ಗಂಟೆ ಬರ್ಬೋದು. ನೀ ಸಜ್ಜನಾಗಿರ್ ಅಟೋತಕ ನಿಂದ ಎಲ್ಲ ಕೆಲಸ ಮುಗಿಸ್ಕೊಂಡ ಅದನ್ನ ಮೇಸ್ಕೊಂಡ್ ಒಂದಿಟ್ಟು ಎಲ್ಲ ನಂದು ಆತಿಗೆ ಏನಿಲ್ಲ, ಊಟ ಮಾಡ್ತೇನೆ. ಊಟ ಮಾಡಿ ಹೋಗ್ಯಾನ ಹೋಗೋದು ಹಾಕಿ ಮೇಸಾಕ್ ಹೋಗ್ತೇನೆ. ಮೇಯ್ಸಿ ಅದನ್ನ ನಿನಗೇನು ಮೇಸಾಕ ಹೋಗೋದು ತಂದು ಇಲ್ಲೇ ಒಂದು ಅಲ್ಲಾರ ಬಿಟ್ಕೊಂಡು ಕುಂಡ್ರು, ಇಲ್ಲಾರ ಬಿಟ್ಕೊಂಡು ಕುಂತ 1 ಗಂಟೆ ಅನ್ಕೊಡ್ದ ಎಲ್ಲ ಸಜ್ಜಾಗದನ್ನ ನೀರು ಕುಡಿಸಿ ಅದನ್ನ ತಗೊಂಡ್ರೆ ಕಟ್ಟಿ ಎಲ್ಲ ಸಜ್ಜಾಗು 2 ಎಣ್ಣೆ ಕ್ಯಾನ್ ಹಾಕು 11 ಅದು ಈಗ ಮತ್ತೆ ಅದಕ್ಕೊಂದು ಬೇರೆ ಹೋಗೋದನ. ಆತು ಸರಿ. ಒಳಗೆ ರೊಟ್ಟಿ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟಿ ಜಳ ಹಾಕೈತಿ. ಮುಖ ಪಕ್ಕ ತಕ್ಕೊಳ್ಳೋ ಮುಂದೆ ಸಣ್ಣ ಹುಡುಗರ್ಗತೆ ನೀರು ಚೆಲ್ಲಾಡ್ಕೊಂಡೆ ಇಕ್ಕ ಸೊಕ್ಕ ನಮ್ಮ ಏನು ನಮ್ಮ ಹೋಗಿದ ಫೋನ್ ಹಚ್ಬೇಕು. ಹಿಂಗ್ ಬಡದ ಬೆಲ್ಟಿಲ್ಲ ಕರ್ಕೊಂಡು ಬಂದ್ ಬಿಡ, ಹತ್ತಿ ಬಿಡ ಬಸ್ ಬಂದ್ ಬಿಡ ಅಂತಾಳ. ಹೋಗಿ ಬಿಡು ಇಷ್ಟ. ಈಗ ಯಾರನ್ನು ಬಡಿಯುವಂತ ಅಧಿಕಾರ ಯಾರಿಗೂ ಇರಂಗಿಲ್ಲ, ತಿಳ್ಕೊ. ಐತ್ರಿ ನೋಡ್ರಿ, ಚರಮ್ ಸುಲ್ದೆತ್ತ ಬೆಲ್ಟ್ ತಗೊಂಡ್ ಕಟ್ಟದ್ರ ಬಡಿ ನೋಡೋಣ. ಬಡದಿಂದ ಏನ್ ನೋಡ್ತಿ? ನಿಮ್ಮ ಹೋಗಿ ಕುಂದಿರ್ತಿ ಮುದ್ದೆ ನಿಮ್ಮಪ್ಪ ನೋಡ್ರಿ, ಎಲ್ಲ ನಿಮ್ಮ ಅವ್ವ ನಿಮ್ಮಪ್ಪ ಅದ್ರ ಹತ್ತಿರ ಮಾತಾಡ್ತಿಲ್ಲ. ಏನು ನನ್ ಮುಂದೆ ಅವ್ರದ್ದು ನೋಡ್ರಿ ಹೆಂಗಂತಾನ. ನನ್ ಮುಂದೆ ಜೀರೋ ನಾವ್ ವೆಂಕಟೇಶ, ನೀ ಬೆಳಗಾಗಿ ಏನ್ ನಂಗ ನಿಮ್ಮ ಅವ್ವ ನಿಮ್ಮ ಅಪ್ಪ ನನ್ ಮುಂದೆ ಜೀರೋ ನಾವ್. ನಿಂದ್ರ ಫ್ರೆಂಡ್ ಫೋನ್ ಹಚ್ಚಿರ ನಿಂದ್ರ ಹೇಳ್ತಾನಕ್ಕೆ ಮುಂದೆ ಯಾರ ಗೆಸ್ ಮಾಡಿ. ಇದು ನೋಡಿ ಹೆಂಗ್ ಅನ್ಸಾಗತ್, ನಾವೇ ಒಂಥರ ಅನ್ಸಾಗತ್ತಿ. ಹೆಸರು ಕಾಳಿನ ಪಲ್ಯ ರೊಟ್ಟಿ ತಿನ್ನೋಣಂತ ಬರ್ರಿ. ಈಗ ಇಲ್ಲೆಲ್ಲೋ ನೀರು ಚೆಲ್ಲಾಡ್ಕೊಂಡೇನು ನಾನು. ಇಲ್ಲಿ ಒಳಗೆ ಅಡ್ಗೆ ಮಾಡಿದ್ರೆ ಹಂಗಾರಿ ಹೊರಗೆ ಹೋಗಿ ಪಲ ಬ್ಯಾರಲ್ನ್ಯಾಗ ನೀರ್ ತಗೊಂಡು ಗೊಜ್ಕೊಂಡು. ಹಂಗೇಶ ಹೆಸರು ಕಾಳಿನ ಪಲ್ಯ ಮಾಡಿ ತಿಂದ ಟೇಸ್ಟ್ ಮಾಡಿ ಹೇಳ್ತೀನಿ. ಆಮೇಲೆ ಸಿಗುತ್ತೆ. ನನ್ನ ಫ್ರೆಂಡ್ ಕಾಲ್ ಮಾಡಕತ್ತಾಳ. ನಾನು ರೊಟ್ಟಿ ಪಲ್ಯ ಹಚ್ಕೊಂಡ ಊಟ ಮಾಡಾಕತ್ತೇನೆ. ನನಗೆ ಏನೋ ಸಾರೇನೋ ಇದು ಏನೋ ಬೇಕಾತ, ಮೊಸರೇನೋ ಬೇಕಾತ, ಫ್ರಿಜ್ನಾಗ ಇಟ್ಟಿರ್ತೀನಿಲ್ಲ, ಅದನ್ನ ತೆಗೆದು ಹೊಳ್ಳಿ ನೋಡ್ತೀನಿ ರೊಟ್ಟಿನೇ ಇಲ್ಲ ಅಂದ. ಅದನ್ನ ತೊಗೊಂಡು ತಿನ್ನಕತ್ತಾರ. ನಾ ಎಲ್ಲ ಹುಡುಕಾಡಕತ್ತೇನೆ, ಮೊದ್ಲೂ ಸಿಕ್ಕಾಪಟ್ಟಿ ಮರು ಹಂಗೆ. ನಾನೀಗ ನಮ್ಮ ಗೌರಿ ಅಂತೇಳಿ ಬಂದೆ ನೋಡಿ.
ಇಲ್ಲೇ ನಮ್ಮ ಮನೆಯವ್ರ ಮನೆ ಈಚೆಗಡೆ ಮನ್ಯಾಗಿನ ದನಗಳು ಅದಾವಲ್ಲ ಆ ಕುರ್ಕುಡಿ ಇಲ್ಲೇ ಕಟ್ಟಿರ್ತಾರ. ಮೇವನೇ ಇಲ್ಲ ಪಾಪ ಹೌದು, ಏನೋ ಒಂದು ಇಟ್ಟು ಚಿಗುರು ಹೊಡಿತೈತೆ ಅದನ್ನ ಹರ್ಕೊಂಡು ತಿಂತಾವ. ಮೇವು ಇಲ್ಲಲ್ಲ, ಏನು ಮಾಡೋಕ್ಕಾಕೈತಿ? ಅವು ಹೆಂಗೆ ಬರ್ತೈತೆ ಹಂಗೆ ಹೋಗ್ತಾವೆ. ಎಲ್ಲ ಕಡೆಯೂ ಎಷ್ಟು ಮಳೆ ಆಗೋದೈತಿ ನಮ್ಮ ಕಡೆ ನೋಡ್ರಿ. ಇವೆಲ್ಲ ನಾವು ಮದುವೆ ಆದ ಟೈಮಲ್ಲಿ ಆ ವರ್ಷ ಅಂದ್ರೂ ಎಲ್ಲಿ ಮಠ ಅಂದ್ರೆ ಈ ನಮ್ಮಷ್ಟು ಎತ್ತರನ ಆಪ್ ಇರ್ತಿತ್ತು ಅದ್ರೊಳಗನ ಅಡ್ಡಾಡಿ ನಾವು ದನ ಮೇಯಿಸ್ತಿದ್ವಿ. ಬ್ಯಾಸ್ಗೆ ಟೈಮಲ್ಲೂ ಹಂಗೆ ಇರ್ತಿತ್ತು. ಈಗ ಒಂದು ಹನಿ ನೀರಿಲ್ಲ. ಇಲ್ಲಿ ಮಳೆ ಆತಂದ್ರೆ ಭಾಳಷ್ಟು ಮಳೆ ಆತಂದ್ರೆ ಇಲ್ಲಿ ಒಂದು 4-5 ತಿಂಗಳವರೆಗೂ ನೀರು ನಿಂದಿರ್ತಾವೆ. ಇದಿಷ್ಟು ಒಡ್ಡ ಪೂರ್ತಿ ಅಲ್ಲಿ ಮ್ಯಾಗಿನ ಎಲ್ಲ ನೀರು ಬರ್ತಾವೆ. ಅದ್ರ ಮಳೆನೇ ಇಲ್ಲ ನೋಡ್ರಿ. ಇಲ್ಲೆಲ್ಲ ಮೊದಲು ನಾವು ದನ ಮೇಯಿಸ್ತಿದ್ವಿ. ಅಡ್ಡಾಡ್ಬೇಕಾದ್ರೆ ಸಿಕ್ಕಾಪಡಿ ಹೆಜ್ಜೆ ಇಡಬೇಕಾದ್ರೆ ಸಿಕ್ಕಾಪಡಿ ಹೆದ್ರಿಗೆ ಬರ್ತಿತ್ತು. ಯಾಕಂದ್ರೆ ಫುಲ್ ಎಲ್ಲ ಇವು ದನಗಳತ್ತಿವು. ಈ ನಮ್ಮ ಗೌರಿ ಇದ್ದಿರ್ಕಿಲ್ಲ ಅವಾಗಿನ ದನಗಳನ್ನ ಬೇರೆ. ಅವಾಗ ಒಂದು 8-10 ದನಗಳಿದ್ದು. ನಮ್ಮ 2 ಎತ್ತುಗಳು ಮತ್ತು ಆಕಳುಗಳು, ಎಮ್ಮೆ ಹೀಗೆಲ್ಲ ಭಾಳ ಇದ್ದು ಜಾಯಿಂಟ್ ಫ್ಯಾಮ್ಲಿ ಇದ್ದಾಗ. ಈಗಿಲ್ಲ. ಈಗ ನಮ್ಮ ಗೌರಿ ನಮ್ಮ ಮನ್ಯಾಗ. ಈಚೆ ಕಡೆ 4 ಅದಾವೆ, 3 ಅದಾವೆ. ಈಚೆ ಕಡೆ ಒಂದು 3 ಅದಾವೆ. ಹಂಗೈತೆ ನೋಡ್ರಿ. ಫುಲ್ಲು ನೀರಂದ್ರೆ ಇಲ್ಲ ನೀಟು ಮೇವು ಈಗ ಬಂದು ನಮ್ಮ ಗೌರಿನ ಬಿಟ್ಟು ಹೊಡ್ಕೊಂಡು ಹೋಗ್ಬೇಕು. ಕುರಿಶ್ರೀ ಕಟ್ಟಿ ಲೋಕಾಪುರಕ್ಕೆ ಹೋಗ್ಬೇಕು. ಅಲ್ಲಿ ನನ್ನ ಫ್ರೆಂಡ್ ಬರಾಕತ್ತಾರ. ಅವ್ರಿಗೆ ಮೀಟ್ ಆಗಿ ಬರ್ಬೇಕು. ಅವ್ರಿಗೆ ಇಲ್ಲಿ ಬರ್ಬೇಕಂದ್ರೆ ಗಾಡಿ ವ್ಯವಸ್ಥೆ ಅಲ್ಲಿ ಸರಿಯಾಗಿರೋಂಗಿಲ್ಲ. ಅದು ಮುಂದೆ ವಾಪಸ್ ಊರಿಗೆ ಹೋಗೋಕ್ಕೆ. ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಬರ್ಬೇಕು. ನಮ್ಮ ಮನೆಯವರು ರಾಮದುರ್ಗಕ್ಕೆ ಹೋಗ್ಯಾರ. ಅವ್ರ ಕೆಲಸ ಇದೆ ಅಂಥೇಳಿ ಅವ್ರ ಕೆಲಸ ಮುಗಿಸ್ಕೊಂಡು ಬರಾಕತ್ತೆ. ನೀವು ರೆಡಿ ಆಗ್ಯಾರ ಅಂತ ಹೇಳ್ಯಾರ. ಹಂಗೆ ಒಂದಿಟ್ಟು ಬಿಟ್ಟು ಇವೆರಡು ಕುದುರೆ ನೋಡ್ರಿ, ಅಲ್ಲಿ ಕುರಿತಾರೆ ಬೇರಲ್ಲ ಅವರು ಕುದುರೆ. ಇವಟ್ಟು ಮೇಯ್ತಾವ, ಇವಟ್ಟು ದನಗಳಟ್ಟು ಮೇಯ್ತಾವೆ. ಮೇವನ ಇಲ್ಲ, ಏನು ಮಾಡೋದು ನೋಡ್ರಿ ಪಾಪ ದನಗಳಿಗೆ. ಅವು ಯಾಕೋ ಸುಮ್ಮನೆ ನಿಂತವನ್ನ ಬಿಚ್ಚು ಕಟ್ಲ ಅಂತ. ಬಿಚ್ಚರ ಕಟ್ಟಿ ಬರ್ತೇವೆ ಅಂದ್ರೆ ಹಚ್ಕಡೆ ಮನೆಯಾಗಿನ ದನಗಳು ಅಲ್ಲೇನು ತಿಂದಾವ. ಏನು ಮಾಡವೆ ನಾವು? ಟೈಮ್ ಈಗ 12 ಗಂಟೆ ಏನೋ 15 ನಿಮಿಷ ಏನೋ ಆತ. ಹೌದು, ಭಾಳ ಇರ್ತವೆ ಟೈಮ್. ನೋಡ್ಕೊಂಡು ಅಡ್ಡಾಡ್ಬೇಕು. ಇವೆರಡು ಎಮ್ಮೆ ಈಚೆಗಡೆ ಮನೆಯಾಗಿನ ನೋಡ್ರಿ ಹೆಂಗೆ ನೋಡ್ತೈತಿ. ಕಟ್ಯಾಗ ಮಾಡ್ಯಾವೇನೋ. ಕಟ್ಯಾವಂತಂದ್ರೆ ಗೊಬ್ಬಾಗ್ಯಾವ ಏನು ಮಾಡ್ಯಾವ ಅಂದ್ರೆ ಪ್ರೆಗ್ನೆಂಟ್ ಆಗ್ಯಾವ ಏನು ಮಾಡ್ಯಾವ ಅಂತ ನಮಗೂ ಗೊತ್ತಿಲ್ಲ. ಕೆಚ್ಚಲ ಮಾಡ್ಯಾವಿಲ್ಲ. ಕೆಚ್ಚಲ ಮಾಡಿದ್ರೆ ನಂಗೆ ಗೊತ್ತಾಕೈತಿ. ನಮ್ಮ ಮನೆಗೆ ಎಮ್ಮೆ ಇತ್ತಲ್ಲ, ಅದು ಯಪ್ಪ ಸಿಕ್ಕಾಪಟ್ಟಿ ಮಾಡಿತ್ತದು. ಏನು ಬಿಚ್ಕಟ್ಲೆ ಬೇರೆ ಕಡೆ. ಇಲ್ಲಿ ಕಲ್ಲು ತಗೊಂಡೆ ನಾನು ಅದನ್ನು ಇದಕ್ಕೆ ಬಡಿಯಾಕಂತ. ಕರಿಚೋಳ ಹೆಂಗೈತೆ ನೋಡ್ರಿ, ಇಲ್ಲಿ ಕಾಣಿಸ್ತೈತಲ್ಲ. ಕರಿಚೋಳ ನೋಡ್ರಿ, ಸಣ್ಣ ಮರಿ ಅದು ದೊಡ್ಡದಲ್ಲ. ಕಲ್ಲಿನ ಬಡ್ಡೆಯಾಗಿತ್ತು. ಅದು ಕಲ್ಲು ತಗೊಂಡು ಇದನ್ನು ಅಲೈತೆ ನೋಡ್ದೆ ಅದಕ್ಕಲ್ಲ. ಇದನ್ನು ಮಾಡಕ್ಕಂತೀನಿ. ಸಾಯಿಸ್ಲೈ ಬೇಡ ಹೇಳ್ರಿ. ಬಾಲ್ದಾಗ ಇರ್ತೈತೆ ನೋಡ್ರಿ ವಿಷಯ ಅದ್ರದ್ದು. ನಮ್ಮ ಬ್ಲಾಕಿ ಬರಾಕತೈತೆ ನೋಡ್ರಿ. ಇದು ಯಾರ್ದೇನು ನಾಯಿ ನನ್ನ ಅಂತೇಳಿ ಬರಾಕತೈತೆ ಅದು. ಬೆರಕೈತೆ ನಾ ಮಾಡೇನು ಗಂಟೆ ಕಟ್ಟಿರೋದು ಕೊಳಾಗ. ಹೆಣ್ಣಾಯಿ ಇದೆ, ಹೆಣ್ಣಾಯಿ. ಇದು ಹಂಗೆ ಅದನ್ನ ಹಾಯಕ್ಕೆ ಬಂದೈತಿದೆ ನೋಡ್ರಿ. ನಮ್ಮ ಗೌರಿಗೆ ನೀರಡಿಕೆಗೈತಿ, ಹಂಗಾಗಿ ಹೆಂಗೆ ಓಡಿ ಉಂಟಾವ ನೋಡ್ರಿಕ್ಕಿ. ಒಂದೊಂದ್ಸಲ ನಾನು ಜಗ್ಗಿ ಕರ್ಕೊಂಬಂದ್ರೂ ಬರೋಂಗಿಲ್ಲ. ಕೋಳಿ ನೋಡಿ ಕಾಡಿನ ಬಿಟ್ಟಾಗದ. ಇಲ್ಲ, ನಾ ಇಲ್ದೆಲ್ಲ ಕಟ್ಟಿ ಬರ್ತಾನೆ.
ಹೋಗೋಣ ಈಗ. ಇನ್ನು ಕೆಲಸ ಮುಗಿ ನೀರು ಕಸ್ಬರ್ಗೆ ಹಿಡ್ಕೊಂಡು ಕೀಲ್ ಸಿಕ್ತಾನ ನೀಡಕ್ಕೆ ನೀರು ಕುಡಿತೇನೆ ಒಂದು ದಿವಸ. ಆಗ ಹೋಗೇನಿ ಹಾಕತ್ತೀನಿ ರೊಟ್ಟಿ ಎದಕ್ಕ ನನ್ನ ಮ್ಯಾಗ ನಾ ಏನು ಮಾಡೇನಿ ಜಗಳ ಮಾಡೇನಿ ನಾನು. ನಮ್ಮ ಮನೆಯವ್ರು ರೊಟ್ಟಿ ತಿನ್ನೋ ಸ್ಟೈಲ್ ನೋಡ್ರಿ. ಮೊಸರು ಏನು ಇದು ಏನಪ್ಪ ಹೆಸರು ಕಾಳಿನ ಪಲ್ಯ. ಟೈಮ್ ಈಗ 3:30 ಆತಂತ ಅನಿಸ್ತತಿ. ಈಗ ನಾವು ಲೋಕಾಪುರಕ್ಕೆ ಹೊಂಟೇವಿ. ನಾನು ಹೇಳಿನಿಲ್ಲ ನನ್ನ ಫ್ರೆಂಡ್ ಬರುವಾಕೆದಾಳು ಮೀಟ್ ಆಗಕ್ಕೆ ಹೊಂಟೇವಿ ಅಂತ ಹೇಳಿ. ಅವಳು ಇಲ್ಲಿಗೆ ಬಂದ್ರೆ ಅವಳಿಗೆ ಮತ್ತು ಹೋಗಕ್ಕೆ ಲೇಟ್ ಆಕೈತಿ. ಹಾಗಾಗಿ ನಾವು ಹೊಂಟೇವಿ. ಹೋಗಿ ಬರ್ನಂತೆ. ಬರ್ರಿ ಬರ್ರಿ ಬರ್ರಿ. ನಮ್ದು ಟಂಗಟ್ ಕೆಲಸ ನೀನ ತುಂಬಿಟ್ಟಿ. ಮುಖ ಒಂದು ತೊಳ್ಕೊಂಡೇನಿ. ನಾನು ಏನು ಹಚ್ಕೊಂಡಿಲ್ಲ ಮಸಡಿಗೆ ಮಕ್ಕಕ್ಕೆ. ಫೋನ್ ಬೀಳ್ತಿತ್ತು ನೋಡ್ರಿ ಅಂತ. ನಮ್ಮ ಕಡೆ ಹೆಂಗೈತೆ ಮಳೆ ಇಲ್ಲ. ಹಾಂ ಈ ಕಡೆಲ್ಲ ಖಾಲಿ ಹೊಲ. ಮನ್ಯಾಗ ಸಾಕಿರೋ ದನಗಳಿಗೆ ಅವು ಇಳಿದು ಅಂದ್ರೆ ಎಷ್ಟೆಲ್ಲ ಆರೈಕೆ ಮಾಡ್ತೀವಿ ನಾವು. ಇವು ದೇವ್ರಿಗಂತ ಬಿಟ್ಟಿರ್ತಾರೆ ನೋಡ್ರಿ. ಆಕಳಿದೆ ಲೋಕಾಪುರದಲ್ಲಿ. ಆಗಷ್ಟ ಇಳ್ದಿತ್ತಂತ ಅನಿಸ್ತೈತಿ. ಅದು ಪಾಪ ಹಾಲು ಕುಡಿಯೋಕೆ ಎಷ್ಟು ಇದನ್ನು ಮಾಡಾಕತ್ತಿತ್ತು. ಅವಕ್ಕೆ ಏನು ಜಳಕ್ಕಿರಂಗಿಲ್ಲ, ಏನೂ ಇರಂಗಿಲ್ಲ ನೋಡ್ರಿ. ಲೋಕಾಪುರಕ್ಕೆ ಹೋಗಿದ್ವಲ್ಲ, ಇಲ್ಲಿ ಬಡವರ್ಗಿಂದ ಮನೆಗೆ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಇಲ್ಲ ಕರೆನಾ ಮನೆ ಕಡೆ ಹೊಂಟಿ ನೋಡ್ರಿ. ಅರ್ಧಂಬರ್ಧ ನಾವು ಲೋಕಾಪುರಕ್ಕೆ ಹೋಗಿದ್ವಲ್ಲ. ನನ್ನ ಫ್ರೆಂಡ್ನ ಮೀಟ್ ಆದ್ವಿ. ಅಲ್ಲೇ ಲೋಕಾಪುರ ಬಸ್ ಸ್ಟ್ಯಾಂಡ್ದೊಳಗನ. ಯಾಕಂದ್ರೆ ಪಾಪ ಅವಳಿಗೂ ಟೈಮ್ ಇರಲಿಲ್ಲ, ಸಂಜೆ ಆಗಿತ್ತು. ಅಲ್ಲೇ ಕ್ಯಾಂಟೀನ್ ಒಳಗೆ ಸ್ವಲ್ಪ ಚಹಾ ಕುಡ್ದಿವಿ. ಚಹಾ ಕುಡೋದು ಮತ್ತು ಬಸ್ ಬಂತು. ನಾವು ಚಹಾ ಕುಡ್ದು ಒಂದಿಟ್ಟು ಮಾತಾಡ್ಕೊಡೋದನ್ನು ಮತ್ತು ಹಂಗೆ ಬಸ್ ಹತ್ತಿಸಿ ಈ ಕಡೆ ಒಂದಿಟ್ಟು ಸಂತೇತಿ ಬೇಕಾಗಿತ್ತು ನಮ್ಗೆ. ಎಣ್ಣೆತಿ ಇರಲಿಲ್ಲ. ಎಣ್ಣೆತಿ ತೊಗೊಂಡು ವಾಪಸ್ ಈಗ ನಮ್ಮ ಊರಿಗೆ ನಮ್ಮ ಮನೆ ಕಡೆ ಬಂದು ನೋಡ್ರಿ. ನಮ್ಮ ಕಡೆ ಮಳೆ ಆದರೆ ಇಷ್ಟ ನೋಡ್ರಿ. ಮಳೆ ಆಗೋದು ಭಾಳ ಏನು ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಆಗಂಗಿಲ್ಲ. ನಮ್ಗೆ ಅವ್ರು ನೋಡ್ರಿ ಇಲ್ಲೇ ಹೇಳತ್ ನಾನು ಬರೀ ಸುತ್ತಾಕೊಳದ ನಿನ್ನ ಮೇಲಂತ ಬಿಟ್ಟು ಹೋದ್ರ ಈ ನಮನಿ ಕಾಡ್ತೈತ್ರಿ. ಇದು ಮೇಯಕಂತ ಬರೀ ಸುತ್ತಾಕೋತೈತಿ. ಏನಾರ ಮೈದ ಸಮಯಕ್ಕೆ ಗೊತ್ತಿಲ್ಲ ಇದಕ್ಕೆ. ಈಗ ಬಿಟ್ರೆ ಹೆಂಗೆ ಮೈತಂತಂದಿನಿ. ಅದು ಸಂಚನ ಬೇಸೇ ಇಲ್ಲೇನೋ ಅನ್ನೋ ಥರ. ಮಧ್ಯಾಹ್ನದವ್ರಿಗೂ 2 ಗಂಟೆ 2:30 2:15ವರೆಗೂ ಮೇಯ್ಸೀನಿ.
ನೀರು ಕುಡಿಸಿ ಕಟ್ಟಿ ಹೋಗಿದ್ವಿ. ನಾವು ತಡ ಏನು ಮಾಡಲಿಲ್ಲ, ಲಗೂನ ಬಂದೀವಿ. ಇವತ್ತು ಸಂಜೆ ಮುಂದೆ ಹಾಲಿನವ್ರು ಬಂದಿಲ್ಲ, ಹಾಗಾಗಿ ಮನ್ಯಾಗ ಫ್ರೂಟ್ ಇದು ಮತ್ತು ಹಾಲು ಇದ್ದು ಕಸ್ಟರ್ಡ್ ಪೌಡರ್ನು ಇತ್ತು. ಕಸ್ಟರ್ಡ್ ಮಾಡಿದ್ರೆ ಆತ ಅಂತೇಳಿ ರೆಡಿ ಮಾಡ್ಕೊಳಕತ್ತೀನಿ. ದಾಳಂಬರಿ ನೋಡ್ರಿ, ಮನೆ ಲೊಕ್ಕಾಪುರ ಪದಾರ್ಥ ತೊಗೊಂಬಂದು ಮಸ್ತ್ ಅದಾವು. ಸಣ್ಣ ಸಣ್ಣದವು 2 ದಾಳಂಬರಿ ತೊಗೊಂಡಿನಿ. ನಾವು ಎಷ್ಟು ಇಲ್ಲ 2 ಆ್ಯಪಲ್, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು ನಾವು ಹಾಕಿ. ಕಸ್ಟರ್ಡ್ ಒಬ್ಬೊಬ್ರಿಗೆ ಇಷ್ಟ ಆಕೈತಿ, ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಹಾಲು ಕಸಾಕಿಟ್ಟಿನಿ, ಹಾಲು ಕಾದಾವು. ಇದನ್ನ ಮಾಡಿಟ್ರೆ ನಮ್ಗೆ ಬೇಕಾದ ತಿನ್ಬೋದು. ಫ್ರಿಜ್ ಐತಲ್ಲ, ಹೆಂಗಿದ್ರು ಫ್ರಿಜ್ ಒಳಗಿಟ್ರೆ ಹೆಂಗಿದ್ರು ಮಿಕ್ಸ್ ಮಾಡಿ ಹಾಕೋದಲ್ಲ, ಹಂಗಾಗಿ ಇದ್ರೊಳಗನ್ನು ಹಾಕೋತೀನಿ ನಾನು. ದ್ರಾಕ್ಷಿ ಸೀಸನಲ್ಲೇ ದ್ರಾಕ್ಷಿ ಹಾಕೋಬೇಕು. ಈಗ ದ್ರಾಕ್ಷಿ ಸೀಸನ್ ಅಲ್ಲಲ್ಲ, ಹಾಗಾಗಿ ಇಷ್ಟನ್ನ ಹಾಕಾಕತ್ತೀನಿ. ಬಾಳೆಹಣ್ಣು ಅದಾವ, ಬಾಳೆಹಣ್ಣು ಹಾಕೋತೀನಿ. ನಾವು ಇವತ್ತ ಕಬಾಬ್ ಮಾಡ್ತೇವೆ, ಮಳೆ ಬರಾಕತ್ತೈತಿಲ್ಲ, ಅದ್ರೊಳಗೆ ಒಂದಿಟ್ಟು ತೋರ್ಸ್ಕೊಂಬಂದೇವಿ. ಕಬಾಬ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಎಲ್ಲನೂ ಇಷ್ಟಪಡ್ತೀನಿ. ನಾನ್ ವೆಜ್ ಅಂತಂದ್ರೆ ಇಷ್ಟ, ಸುಕ್ಕ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಯಾವುದು ನಮ್ಮ ಮನೆಯವ್ರು ಬಂದರು, ಚಿಕನ್ ತಗೊಂಬಂದು. ಟೊಮೆಟೊ ಚಿಕನ್ ನಾವು ತಿನ್ನೋದು ಅಡುಗೆ ಮಾಡಿ ಹಾಕಿರ್ತಿಲ್ಲ, ಅದನ್ನು ಅದ್ರೊಳಗೆ ಹಾಕ್ಬೇಕು. ಅದು ಈಟಾಗೈತದ. ಕರೆಂಟ್ ಒಂದು ಹೋದು ನೋಡ್ರಿ, ವಿಡಿಯೋ ಕ್ಲಾರಿಟಿ ಹೆಂಗೆ ಬರಾಕತೈತೆ ಅಂತ ಗೊತ್ತಾಗೋಲ್ತ. ಈಗ ಬಾಳೆಹಣ್ಣನ್ನು ಇದ್ರೊಳಗೆ ಕಟ್ ಮಾಡಿ ಇಟ್ಕೊಂಡೆ ನಾನು. ಬಾಳೆಹಣ್ಣು ಮತ್ತು ಆ್ಯಪಲ್, ದಾಳಿಂಬೆ. ಇದು ಕಸ್ಟರ್ಡ್ ಪೌಡರ್, ಇವು ಹಾಲು, ಇವು ಕಾಶಿದ ಹಾಲು. ಅರ್ಧ ಲೀಟರ್, ಇನ್ನೊಂದಿಷ್ಟು ಹಾಲು ಹಾಕೋತೀನಿ. ನೋಡ್ತೀನಿ ಇದು ಎಷ್ಟು ಇದಕ್ಕೈತೆ. ಅರ್ಧ ಲೀಟರ್ 1 ಲೀಟರ್ ಹಿಂಗೆಲ್ಲ ಹಾಕೋಬೋದು, ನಮ್ಗೆ ಎಷ್ಟು ಬೇಕಷ್ಟ. ಇದೊಂದು 3 ಚಮಚದಷ್ಟು ನಾನು 3 ಚಮಚದಷ್ಟು ನಾನು ಕಸ್ಟರ್ಡ್ ಪೌಡರ್ ಇದ್ರೊಳಗೆ ಹಾಲು ಒಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇಂಗ್ರೇಶ ತಿಂದಿಲ್ಲ ಅಂದೇನಿ ಕಸ್ಟರ್ಡ್? ತಿಂದಿ ನೀನು? ಯಾವಾಗ ತಿಂದಿ? ಎಲ್ಲಿ ತಿಂದಿ ನೋಡಿ ನೆನ್ಪು ಮಾಡ್ಕೊ. ಇದಕ್ಕೆ ಇನ್ನೊಂದು ಸ್ಪೂನ್ ಬೇಕಂದ್ರೆ ನಾನು ಹಾಕೋತೀನಿ. ಅಂದ್ರೆ ನಾವು ಯಾವ ಪ್ರಮಾಣದಲ್ಲಿ ಮಾಡ್ತೇವಲ್ಲ ಹಂಗೆ ನಾವು ಇದನ್ನ ಪೌಡರ್ನ ಹಾಕೋಬೇಕಾಗ್ತೈತಿ. ನನ್ನ ಗಂಡ ಹೆಂಗೆ ಮರೆಯಕ್ಕೆ ಸಾಧ್ಯ ಅಂತೇಳಿ. ಎಲ್ಲಿ ತಿಂದಿ, ಹೆಂಗೆ ತಿಂದಿ ಅಂತ ಕೇಳ್ಕೊತ್ರಿ ಕೈಗೆಲ್ಲ ಅಂದ್ಬಿಟ್ಟು ಹೆಂಡತಿ ಮಾತಾಡ್ಬೇಕು, ಅದು ಗಂಡನಾದವನ ಧರ್ಮ. ಅರ್ಧ ಸ್ಪೂನಷ್ಟು ಅಷ್ಟ ನಮ್ಮ ಯಜಮಾನ ದೀಪ ಹಚ್ಚಾಕತ್ತಾರ. ಸಕ್ಕರೆ ಹಾಕೋಬೇಕು, ಹಾಕ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕರೆಂಟ್ ಬಂದು ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ಶಿವನ ಎಣ್ಸೋಣ ಕರೆಂಟ್ ಬಂದು. ನಾನು ಸಕ್ಕರೆಯಿಂದ ಎಷ್ಟು ಹಾಕೊಂಡೇನು. ನಾವು ಸ್ವೀಟ್ ಯಾವಾಗಲೂ ಭಾಳ ತಿಂತೀವಲ್ಲ, ಹಾಗಾಗಿ. ಈಗ ಇದು ರೆಡಿ ಆಗೈತಿ, ಇದನ್ನ ಹಾಕೊಂಡು ಬರಿದೊಳಗೆ. ಕಾಣಿಸ್ತಿತ್ತಲ್ಲ,
ಇದನ್ನ ಒಂದು ಕುದಿನ ಕುದಿಸ್ಕೋಬೇಕಾ ನೋಡ್ರಿ ಎಷ್ಟು ಮಸ್ತ್ ಬಂತು ಥಿಕ್ನೆಸ್ ಎಷ್ಟು ಬಂತು ನೋಡ್ರಿ ಇಷ್ಟ ಆದ್ರೆ ಸಾಕಿದ ಯಾರಾದ್ರೂ ಮಾಡಿರ್ಲಿಲ್ಲ ಅಂದ್ರೆ ಕಸ್ಟರ್ಡ್ ಪೌಡರ್ ಮಾಲ್ಗಳು ಇರ್ತಾವ ಮಾಲ್ ಡಿಮಾರ್ಟ್ ಅಂತ ಇರ್ತಾವಲ್ರಿ ಅಲ್ಲಿ ಸಿಗ್ತಾವ ನೋಡ್ರಿ ಡಿಮಾರ್ಟ್ ಸೂಪರ್ ಮಾರ್ಕೆಟ್ ಆ ಮಾರ್ಕೆಟ್ ಈ ಮಾರ್ಕೆಟ್ ಅಂತೇಳಿ ಕಿರಾಣಿ ಸ್ಟೋರಲ್ಲಿ ಸಿಗೋದು ಡೌಟ್ ಅಂತ ಅನಿಸ್ತೈತಿ ಇದು ಕೊಡಕತ್ತಿ ಈಗ ಇದ ತಣ್ಣಗಾಗೈತಿ ಇದ್ರೊಳಗೆ ಇವನಿಷ್ಟು ಫ್ರೂಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದಿಲ್ಲ ಏನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ಅಂತಂದ್ರೆ ಏನು ರುಕ್ಮಿಣಿ ಇರೋರು ಇಬ್ರು ಅದೀರಿ ಇಷ್ಟು ಮಾಡಾಕತ್ತೀರಿ ಅಂತೀರಿ ನೀವು ನಾನು ಹಿಂಗೆ ಏನಾರು ಸ್ಪೆಷಲ್ ಮಾಡಿನಂತಂದ್ರೆ ಹಚ್ಕಡೆ ನೀರು ಕೊಟ್ಟು ಕಳಿಸಿರ್ತೀನಿ ವೆಂಕಟೇಶ ಕಲರ್ಫುಲ್ ಕಸ್ಟರ್ಡ್ ರೆಡಿ ಇಟ್ಟು ಹಾಕೊಂಡು ತಿಂದು ಆಮೇಲೆ ರುಚಿ ಹೆಂಗಾಗಿದೆ ಅಂತ ಹೇಳ್ತೀನಿ ನನಗೆ ಬರೀ ಈಗ ಟೇಸ್ಟ್ ನೋಡೋಣಂತ ಮಸ್ತ್ ಆಗೈತಿ ದಾಳಂಬ್ರಿ ಬಾಳೆಹಣ್ಣು ಆ್ಯಪಲ್ಲ ಹೊರಗೆ ಜಿಟಿ ಮಳಿ ಬರಾಕತ್ತೈತಿ ಈ ಜಿಟಿ ಮಳೆಯಲ್ಲಿ ನಾನು ಚಿಕನ್ ಕಬಾಬ್ ಮಾಡ್ಕೊಂಡು ತಿನ್ನಾಕತ್ತೆ ನೋಡ್ರಿ ಮಾಡಿ ಆ ದಿನ ತಿನ್ಬೇಕ ಫಸ್ಟ್ ನಾನು ಏನ್ ಮಾಡ್ತೇನೆ ಅಂತಂದ್ರ ಚಿಕನ್ ಕಬಾಬ್ ಮಾಡ್ತೇನೆ ಅದರ ನಂತರ ಚಪಾತಿ ಮಾಡ್ತೇನೆ ಹಿಟ್ಟೈತಿ ಈಗ ಇದನ್ನ ಮಸಾಲೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟೇನಿ ಚಿಕನ್ ಕಬಾಬ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾಗಿ ನಾನು ಏನು ಶೇರ್ ಮಾಡ್ಕೊಳ್ಳಿಲ್ಲ ಅದ್ರೊಳಗ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಭಾಳ ವೆಜಿಟೇರಿಯನ್ಸ್ ಭಾಳ ಮಂದಿ ಅದಾರ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಈಗ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಾಕತ್ತೀನಿ ಮಿಕ್ಸ್ ಮಾಡಿ ಎಣ್ಣೆ ಕಾದಿಂದ ಎಣ್ಣೆಯೊಳಗೆ ಬಿಟ್ಟು ಆಮೇಲೆ ಬಾಯೊಳಗೆ ಹಾಕೊಳ್ಳೋದ ಇಲ್ಲ ಚಪಾತಿ ಮಾಡಂಗಿಲ್ಲ ಫಸ್ಟ್ ಇದನ್ನ ಮಾಡ್ತೀನಿ ಇಲ್ಲ ಚಪಾತಿ ಬಾಳಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಕರೆಕ್ಟ್ ಫಸ್ಟ್ ಚಪಾತಿ ಮಾಡಿ ಆಮೇಲೆ ಬಿಸಿ ತಿನ್ನಾಕ ಬರ್ತೈತೆ ಅಂತ ಹೇಳಿ ಚಪಾತಿ ಬಾಳಿಲ್ಲ ಒಂದು 4 ಆಗುವಷ್ಟು ಅಷ್ಟೇ ಐತಿ ನಮ್ಮ ಮನೆಯವ್ರಿಗೆ ಅಷ್ಟೇ ಅವ್ರು ಮೊದಲ ಬಿಸಿ ಅಡುಗೆ ಯಾವುದು ತಿನ್ನಕ್ಕೆ ಇಷ್ಟಪಡಂಗಿಲ್ಲ ಈ ಸಲ ಇದ್ರೊಳಗೆ ಕರ್ಬೇವು ಹಾಕೀನಿ ನಾನು ಚಮಚನೇ ಬಿಡ್ತೇನಪ್ಪ ಯಾರಿಗೆಲ್ಲ ಚಿಕನ್ ಕಬಾಬ್ ಇಷ್ಟ ಅಂತ ಹೇಳ್ಬೇಕು ಚಿಕನ್ ಡ್ರೈ ಚಿಕನ್ ಕಬಾಬು ಇಷ್ಟ ನನಗೆ ಬೇಕ್ರಿ ಏನ್ ತಿನ್ಬೇಕಂತ ಅನಿಸ್ತೈತದನ ಈ ಕ್ಷಣ ನಮ್ದು ತಿನ್ನೋಣ ನೆಕ್ಸ್ಟ್ ಗೊತ್ತಿಲ್ಲಲ್ಲ ಇವತ್ತಿನ ರುಟೀನ್ ನಿಮ್ಗೆ ಹೆಂಗ ಅನಿಸ್ತಂತ ಹೇಳ್ರಿ ನಾನು ಹೇಳೋದು ಮರ್ತೇನೆ ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋಗಿದ್ನಿಲ್ಲ ನಾನು ಅಲ್ಲಿ ವಿಡಿಯೋ ಏನು ಮಾಡಂಗೂ ಇಲ್ಲ ಯಾಕಂತಂದ್ರೆ ನನ್ಗೆ ಹೆಂಗಂತಂದ್ರೆ ಫ್ರೆಂಡ್ಶಿಪ್ ಮುಖ್ಯ ವಿಡಿಯೋ ಇದೆಲ್ಲ ಮುಖ್ಯ ಅಲ್ವೇ ಅಲ್ಲ ಹಾಗಾಗಿ ಹೋದ್ವಿ ಮೀಟ್ ಆದಿವಿ ಭಾಳಷ್ಟು ಟೈಮಿನ ಇರೋಕ್ಕಾಗಲಿಲ್ಲ ಯಾಕಂದ್ರೆ ಮುಂದೆ ಅವರು ದೂರ ಹೋಗೋರಿದ್ರ ಬಾ ಅಂತಂದೆ ನಾನು ಮತ್ತು ಬೆಂಗ್ಳೂರಿಗೆ ಹೋಗ್ತಾರಂತವ್ರ ಬೇಡಕ್ಕ ಬೆಂಗ್ಳೂರಿಗೆ ಹೋಗ್ಬೇಕಂತ ಅಂತಂದ್ರೆ ಸರಿ ಆಯಿತು ಅಂತೇಳಿ ಹಂಗೆ ಮೀಟ್ ಮಾಡಿ ಎಲ್ಲ ಕ್ಯಾಂಟೀನ್ ಒಳಗನ ಚಹಾ ಕುಡೋದು ಈ ಕಡೆ ಬಂದೀವಿ ಬಂದಿಂದ ಈ ರೂಟೀನ್ ಶುರು ಮಾಡೇನಿ ನೋಡ್ರಿ ಖುಷಿ ಆಯ್ತು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತ ಎಷ್ಟು 2 ವರ್ಷ 3 ವರ್ಷ ಆಗೈತೆ ಅಂತ ಅನಿಸ್ತೈತಿ ಯಾಕೆ ನಾನು ಮುಖಾಮುಖಿ ಭೇಟಿಯಾಗಿ ಕೆಲವೊಂದು ಫ್ರೆಂಡ್ಸ್ ಹೆಂಗಂತಂದ್ರೆ ನಮ್ಮ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿಗಳಾಗಿರ್ತಾರ ಅಂಥದ್ರೊಳಗೆ ನಾನು ಇವತ್ತು ಮೀಟ್ ಮಾಡಕ್ಕೆ ಹೋಗಿದ್ನಲ್ಲ ಆ ನನ್ನ ಫ್ರೆಂಡು ನನ್ನ ಲೈಫಲ್ಲಿ ಭಾಳ ಸ್ಪೆಷಲ್
ನಾವು ಊಟ ಮಾಡಿ ಮಲ್ಕೋತೇವಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿರಿ. ಕಸ್ಟರ್ಡ್ ಯಾರಿಗೆಲ್ಲ ಇಷ್ಟ ಆಯ್ತು, ಕಬಾಬ್ ಯಾರಿಗೆಲ್ಲ ಇಷ್ಟ ಆಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇತ್ತಂದ್ರೆ ಖಂಡಿತ ನನಗೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ಬೇಕಂತ ಆಸೆ ಅನಿಸ್ತೈತಿ. ಬಟ್ ಏನು ಮಾಡೋಕೆ ಆಗಂಗಿಲ್ಲ. ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ ಅನ್ನೋದು ಭಾಳ ಮುಖ್ಯ ಆಕೈತಿ. ಹಾಗಾಗಿ ನನ್ನ ಲಕ್ ಅರ್ಧಂಬರ್ಧ ಐತಿ. ಏನು ಮಾಡೋಕ್ಕಾಗಿಲ್ಲ, ಇರೋಷ್ಟು ಲಕ್ಕನ್ನ ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಾಕತ್ತೀವಿ. ಯಾರೆಲ್ಲ ಪ್ರೀತಿ ತೋರ್ಸಾಕತ್ತೀರಿ, ಪ್ರೋತ್ಸಾಹ ಮಾಡಾಕತ್ತೀರಿ, ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನೀವು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದಾಗ ನಾವು ಏನೋ ಒಂದು ವಿಡಿಯೋ ಮಾಡ್ತೇವಲ್ಲ, ಅದಕ್ಕೊಂದು ಖುಷಿ ಅಂತ ಅನಿಸ್ತೈತಿ.